ನಾನೊಬ್ಬ ಹಿಂದೂ ಸರ್ ಆಕ್ಚುಲಿ. ಹ, ನಾನೊಬ್ಬ ಹಿಂದೂ ನಾನೊಬ್ಬ ಹಿಂದೂ ಸರ್ ಆಕ್ಚುಲಿ. ಹ. ನಾನೊಬ್ಬ ಹಿಂದೂ. ಈಗ ಇವರ ವೈಯಕ್ತಿಕ ವಿಷಯ ಇವರಿಗೆ ಯಾಕೆ ಅಥವಾ ಯಾಕೆ ಅಂತ ನಾನು ಟೈಟಲ್ ಎಲ್ಲ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ನಾನು ಹೌದು. ನಿಮ್ಮ ವೈಯಕ್ತಿಕ ವಿಷಯ ಕೇಳ್ತೀನಿ. ರಾ ಚಿಂತನ್ ಯಾರು? ನಾನು ಫಸ್ಟು ಮೊಟ್ಟ ಮೊದಲಿಗೆ ನಾನು ನನ್ನ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ. ನನಗೆ ಶಿಕ್ಷಣ ಅವ್ರು ಕೊಟ್ಟಿದ್ದಾರೆ. ಹ್ಮ್, ಅವ್ರು ನನಗೆ ಬೆಳೆಸಿದ್ದಾರೆ. ಹ್ಮ್, ಇಷ್ಟು ಪಾತ್ರ ನಮ್ಮ ಹೆತ್ತವ್ರದ್ದಿದೆ. ಹ್ಮ್, ಬದುಕು ನಾನು ಕಟ್ಕೊಂಡಿರೋದು. ಹ್ಮ್, ಹ್ಮ್, ನಾನು ಯಾವುದೇ ಧರ್ಮದಲ್ಲಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಹ್ಮ್, ಆಮೇಲೆ ನಾನು ಯಾವ ಧರ್ಮದಲ್ಲಿ ಹುಟ್ಟಿದೆ, ನನ್ನ ಹೆಸರೇನು, ನನ್ನ ಗುರಿ ಏನು, ನನ್ನ ಉದ್ದೇಶ ಏನು, ಹ್ಮ್. ಏನಾದ್ರೂ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನ ನಾನೇ ಹೇಳಬೇಕೇ ಹೊರತು ಖಂಡಿತ. ಯಾರು ನನ್ನ ನಾಲ್ಗೆಗೆ ಕೈ ಹಾಕಿ ಎಳೆದು ಹೇಳ್ಸಕ್ ಆಗಲ್ಲ. ಹೌದು. ಹೇಳೋ 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 ಅಂದ್ರೆ ನೀನ್ ಯಾರೋ ಅಂತಾನೆ ಕೇಳ್ತೀನಿ ನಾನು. ಹ್ಮ್, ನನ್ನ ಸಂವಿಧಾನ ನನ್ನ ಮೇಲೆ ಅನುಮಾನ ಪಟ್ಟು ಏನಪ್ಪ ನಿನ್ ಕತೆ ಅಂತ ಕೇಳಿದ್ರೆ ಅವಾಗ ನನ್ನ ಕತೆಗಳನ್ನ ಹೇಳ್ತೀನಿ. ನಾನು 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 ಮೊದಲು ಈ ಈ ಈ ದೇಶದಲ್ಲಿ ನಾನು ಮೊದಲು ಮನುಷ್ಯನಾಗಕ್ಕೆ ಪ್ರಯತ್ನ ಪಡ್ತೀನಿ. ಅದಾದ್ಮೇಲೆ ಭಾರತೀಯನಾಗ್ತೀನಿ. ಅದಾದ್ಮೇಲೆ ಕನ್ನಡಿಗನಾಗ್ತೀನಿ. ಅದಾದ ಮೇಲೆ ನಾನು ಹಿಂದೂನೋ ಮುಸ್ಲಿಮೋ ಏನಾದ್ರೂ ಒಂದು ಆಗ್ತೀನಿ. ನಾನೊಬ್ಬ ಹಿಂದೂ ಸರ್ ಆಕ್ಚುಲಿ. ಹ, ನಾನೊಬ್ಬ ಹಿಂದೂ. ಹ್ಮ್, ಹಿಂದೂ ಅಂದ್ರೆ ಜೀವನ ಪದ್ಧತಿ. ಹ್ಮ್, ಹಿಂದೂ ಅಂದ್ರೆ ಸಹಿಷ್ಣು. ಹ್ಮ್, ಈ ದೇಶದ ಬಹುಸಂಖ್ಯಾತರ ನಡುವೆ ಬದುಕ್ತಿರುವಂತ ಎಲ್ಲ ಅಲ್ಪಸಂಖ್ಯಾತರುಗಳು ಕೂಡ ಹಿಂದೂ. ಯಾಕೆ ಹಿಂದೂ ಅಂದ್ರೆ ಒಂದು ಜೀವನ ಪದ್ಧತಿ ಸರ್. ಹ್ಮ್, ಹ್ಮ್. ಹಾಗೆ ಅಂದ ನನ್ನ ಈಗ ವಾಸ್ತವಕ್ಕೆ ಬರೋಣ. ಎಸ್, ಅಫ್ಕೋರ್ಸ್, ನಾನೊಬ್ಬ ಹುಟ್ಟು ಮುಸ್ಲಿಂ. ಹ್ಮ್, ನಾನೊಬ್ಬ ಮುಸ್ಲಿಂ ತಂದೆಗೆ ಹುಟ್ಟಿದೆ. ಹ್ಮ್, ಖಂಡಿತ. ಅನುಮಾನನೇ ಇಲ್ಲ. ಹ್ಮ್, 2008ರಲ್ಲಿ ನಾನೊಂದು ಅಫಿಡವಿಟ್ ಮಾಡ್ಕೊಂಡೆ. ಹ್ಮ್, ನನಗೆ ಏನೋ ಬೇಡ ಈ ಧರ್ಮ, ಇದು ಈ ಕಾನ್ಸೆಪ್ಟ್ ಬೇಡ. ಈಗ ಮೊನ್ನೆ ನೋಡಿ ಈ ನಮ್ಮ ತಮಿಳು ನಟ ಪಾರ್ಥಿಬನ್ ಹ್ಮ್, ಹ್ಮ್, ಈ ಜಾತಿ ಮತ್ತು ಧರ್ಮದ ಗುರುತೇ ನನಗೆ ಬೇಡ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಹೋಗ್ಬಿಟ್ರು. ಹ್ಮ್, ತಮಿಳುನಾಡು ಮದ್ರಾಸ್ ಹೈಕೋರ್ಟ್ ಅವರಿಗೆ ಅವರ ಮನವಿನ ಪುರಸ್ಕರಿಸ್ತು. ಇನ್ನು ಮುಂದೆ ನೀನು ಯಾವ ಜಾತಿ ಮತ್ತು ಧರ್ಮ ಗುರುಸ್ಕೋಬೇಡ ಅಂತ ಹೇಳ್ಬಿಟ್ಟು ತೀರ್ಮಾನ ಬಂತು. ಖಂಡಿತ. ಭಾರತ ದೇಶದಲ್ಲಿ ಮೊದಲನೇ ಕೇಸು. ಹ್ಮ್. ಎರಡನೇ ಕೇಸು ರಾಚಿಂತಂದೆ ಆಗ್ಬೋದು, ಹೇಳಕ್ಕಾಗಲ್ಲ. ಖಂಡಿತ. ಯಾಕಂದ್ರೆ ನಮ್ಮ ಹ, ನಮ್ಮ ಧರ್ಮ, ನಮ್ಮ ಏನು ಆಚರಣೆ ನಮ್ಮ ಮನೆಯಲ್ಲಿ, ನಮ್ಮ ದೇಶ ಹೌದು. ಬಂದಾಗ ನಾವೆಲ್ಲರೂ ಒಂದು. ಹ? ಒಂದು ಹ್ಮ್. ಹೌದು. ನಿಮ್ಮ ಸರಿ ನಿಮ್ಮ ಆಯ್ತು. ಈಗ 2008ರಲ್ಲಿ ಒಂದು ಅಫಿಡವಿಟ್ ಮಾಡ್ಕೊಂಡೆ. ಅಂದ್ರೆ ನನಗೆ ಅವಾಗ 18 ವರ್ಷ ವಯಸ್ಸು. ಹ್ಮ್, ಅವಾಗಿನ ಚಿಂತನೆ, ಅವಾಗಿನ ಆಲೋಚನೆ, ಅವಾಗಿನ ಪ್ರಬುದ್ಧತೆಗೆ ಆಧಾರದಲ್ಲಿ ಅದೇನೋ ಮಾಡ್ಕೊಂಡೆ. ಹ್ಮ್, ಆಮೇಲೆ ಅಪ್ಪಂದು ನೀನ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಅಲಿಗೇಷನ್. ಅಪ್ಪನ ಒಪ್ಪಿಗೆಯಿಂದ ಮಾಡಿದ್ನೋ ಇಲ್ಲ ಒಪ್ಪಿಗೆ ಇಲ್ಲದೆ ಮಾಡಿದ್ನೋ ಅದು ನನಗೂ ಅಪ್ಪನಿಗೆ ಬಿಟ್ಟಂತ ಸಮಾಚಾರ. ಖಂಡಿತ. ಅದನ್ನು ಕೂಡ ಇವನ್ ಕೇಳಂಗಿಲ್ಲ. ಒಂದು ವೇಳೆ ಅಪ್ಪನ ಹೆಸರನ್ನ ನಾನು ದುರುಪಯೋಗ ಪಡಿಸ್ಕೊಂಡ್ರೆ ನನ್ನ ಮೇಲೆ ದೂರು ದಾಖಲಿಸಬೇಕಾಗಿರೋದು ನನ್ನ ಅಪ್ಪನೇ ಹೊರತು ಈ ಈ ವೇಸ್ಟ್ ಕಾರ್ಡ್ಗಳು, ಈ ಫೇಕ್ ಕಾರ್ಡ್ಗಳು ಮಾಡಕ್ ಆಗಲ್ಲ. ಕಾನೂನಲ್ಲಿ ನಂಗೆ ಅಷ್ಟಿದೆ. ಆಮೇಲೆ ನಾನು ಯಾವ್ದಾದ್ರೂ ಹೆಸರು ಬದಲಾಯಿಸ್ಕೊಂಡು ನಾನು ಏನಾದ್ರೂ ಆರ್ಥಿಕ ಅಪರಾಧಗಳನ್ನ ಪಾನ್ ಮಾಡಿಸಿ ಆರ್ಥಿಕ ಅಪರಾಧಗಳನ್ನ ಮಾಡಿದ್ರೆ, ಅಥವಾ ದುರುದ್ದೇಶದಿಂದ ನಾನು ಈ ಹೆಸರುಗಳನ್ನ ಬದಲಾಯಿಸಿದ್ರೆ, ಅಥವಾ ಇನ್ನೊಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸಿ ಈ ತರದ ಹೆಸರು ಬದಲಾಯಿಸಿ ಏನಾದ್ರೂ ಪ್ರಯತ್ನಗಳನ್ನ ಪಟ್ಟಿದ್ರೆ ಖಂಡಿತವಾಗ್ಲೂ ಅದು ನನ್ನ ದೇಶದ ಕಾನೂನಿನ ಪ್ರಕಾರ ಅಪರಾಧ ಆಗ್ತದೆ. ನಾನು ಇದು ಏನು ಮಾಡಿಲ್ಲ. ಬ್ಯಾಡ ಧರ್ಮ ಕರ್ಮಗಳು ಬೇಡ, ಚಿಂತನೆ, ಆಲೋಚನೆ, ಹೀಗ್ ಬಂದೆ ನಾನು. ಏನ್ ಸರ್, ಹೀಗ್ ಬಂದೆ. ಅದಾದ ನಂತರ ನನಗೆ ಹೋಗ್ತಾ ಯಾಕೆ ಇವೆಲ್ಲ ಅಂತ ಹೇಳ್ಬಿಟ್ಟು ಅವೆಲ್ಲ ಏನಿತ್ತು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಯಥಾಸ್ಥಿತಿಯಲ್ಲಿ ಹೇಗಿದ್ದೆ ಹಾಗೇ ಇದ್ದೀನಿ. ಇವತ್ತಿಗೆ ಚಿಂತನೆ ಎಂಸಿ ಅನ್ನೋದು ಯಾವುದು ಕೂಡ ಅಧಿಕೃತ ದಾಖಲೆಯಾಗಿ ಉಳ್ಕೊಂಡಿಲ್ಲ. ಅದು ಮುಗಿದ ಅಧ್ಯಾಯ. 2008ರ ಕಥೆ ಅದು. ಈಗ ಅಟ್ ಪ್ರೆಸೆಂಟ್ ನಾನು ರಾಚಿಂತನ್ ಅನ್ನೋದು ಒಂದು ಕಾವ್ಯನಾಮವೇ. ನಾನು ಮೂರು ಪುಸ್ತಕ ಬರೆದಿದ್ದೀನಿ. ಹ, ಅಪಶಕುನ, ಪರಮೇಶಿ ಪಂಡ್ರೆ ಮತ್ತೆ ಗೋಲಿಬಾರ್ ಅಂತೇಳಿ. ಆ ಮೂರು ಪುಸ್ತಕಗಳು ರಾಚಿಂತನ್ ಅನ್ನುವಂತ ಹೆಸರಲ್ಲೇ ಇದೆ. ಅದೇ ಹೆಸರಲ್ಲಿ ಬರಿತೀನಿ. ಮುಂದೆಯೂ ನಾನು ರಾಚಿಂತನಾಗಿ ಇರ್ತೀನಿ. ಒಂದ ಪಾರ್ಥಿಬನ್ ತೆಗೆದುಕೊಂಡಂತಹ ನಿಲುವನ್ನ ನಾನು ನಾಳೆ ತಗೋಬಹುದು, ಅಥವಾ ರವೂಫ್ ಚಿಂತನ್ ಆಗಿ ಇವ್ರು ಹೇಳ್ದಂಗೆ ನೀನು ಮುಸ್ಲಿಂ ಅಂತಲ್ಲ, ರವೂಫ್ ಚಿಂತನ್ ಆಗಿ ಮುಸ್ಲಿಂ ಪಾಲಿಟಿಕ್ಸ್ ಅಲ್ಲಿನ ಅವಕಾಶಗಳನ್ನ ನೋಡಿ ಆ ಕಡೆ ಹೋದ್ರೂ ಹೋಗ್ಬೋದು. ಅಥವಾ ಅಹಿಂದ ವರ್ಗದ ಶಕ್ತಿಯಾಗಿ ನಾನು ಉಳ್ಕೋಬೇಕು, ಈ ಕೋಮುವಾದದ ವಿರುದ್ಧ ಹೋರಾಟವನ್ನು ಮಾತ್ರ ಮಾಡಬೇಕು ಅಂದ್ರೆ ರಾಚಿಂತನಾಗಿ ನಾನು ಸಾಯೋವರೆಗೂ ಮುಂದುವರಿತೀನಿ ಸರ್. ಅದು ನಿಮ್ಮಿಷ್ಟ. ಅದನ್ನ ಕೇಳೋರು ಯಾರು ಇಲ್ಲ. ಸಂವಿಧಾನ ನಮ್ಗೆ ಅಂತದೊಂದು ಅವಕಾಶ ಕೊಟ್ಟಿದೆ. ಹೌದು. ನಿಮ್ಮ ಕಾವ್ಯನಾಮವು ಸಹ ತುಂಬಾ ಚೆನ್ನಾಗಿದೆ, ಸೊಗಸಾಗಿದೆ. ರಾಚಿಂತನ್ ಒಂದ್ ರೀತಿ ಅದು ಹೌದು. ಜನರನ್ನ ಸೆಳೀತದೆ, ಅಟ್ರಾಕ್ಟ್ ಮಾಡ್ತದೆ ಅಂತ ಹೌದು. ಹೇಳ್ಬೋದು. ಅದೇ ಈಗ ಉದ್ದೇಶ. ಹ, ಹ. ಈಗ ಇಷ್ಟೆಲ್ಲ ಏರು ಬೀಳುಗಳ ನಡುವೆ ನೀವ್ ಹೇಗಿದ್ದೀರಿ? ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ? ಸರ್, ನಾವು ನಮ್ಮ ಸ್ನೇಹಿತರೆಲ್ಲ ಅಕ್ಕಪಕ್ಕ ನಾವು ಸ್ಟಾಫ್ ಕೂತಿರ್ತೀವಿ. ನಾವು ಏನೋ ಮೊಬೈಲ್ ಮಾಡಬೇಕಾದ್ರೆ ಒಂದು ನೋಟಿಫಿಕೇಶನ್ ಬರುತ್ತೆ, ಬೋ ಮಗ ಅಂತ. ನಾನು ಇಮಿಡಿಯೇಟ್ ಹೇಳ್ತೀನಿ, ನೋಡೋ ಒಬ್ಬ ಬೋ ಮಗ ಅಂತ ನಂಗೆ ಬೈದ ಅಂತ ನಗ್ತೀವಿ. ಏಯ್ ನಿನಗೇನಿಲ್ಲ, ನನ್ನ ಮಗನೇ ಬಿಡಲ್ಲ ಅಂತ ಒಂದು ಕಮೆಂಟ್. ನೋಡಪ್ಪ ನನ್ನ ಮಗನ ಬಿಡಲ್ಲ ಅಂತೆ ಅಂತ.
ಬಹಳ ನಾನು ಟ್ರೋಲ್ಗಳನ್ನ ಬಹಳ ಅದ್ಭುತವಾಗಿ ಎಂಜಾಯ್ ಮಾಡ್ತೀನಿ, ಬಹಳ ಅದ್ಭುತವಾಗಿ ಎಂಜಾಯ್ ಮಾಡ್ತೀನಿ. ಸೊ ನಾವು ಏನಲ್ಲ, ಒಂದೊಂದ್ಸಲ ಏನಾಗ್ತದೆ, ಮೊನ್ನೆ ಒಂದು ಮೋಬ ಆದಾಗ ಮನೇಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ. ತುಂಬಾ ಧೈರ್ಯ ನನ್ನ ವೈಫಿಗೆಲ್ಲ, ಆದ್ರೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಳೆ. ಬಟ್ ನಿನ್ನೆಯಿಂದ ಬಂದಂತಹ ಬೆಂಬಲ, ನನಗೆ ಬಂದಿರೋಂತಹ ಶಕ್ತಿ ನನ್ನನ್ನು ಎಲ್ಲೋ ತಗೊಂಡು ಹೋಗ್ಬಿಡ್ತೀವಿ ಸರ್. ನಾನು ನಿಜವಾಗ್ಲೂ, ನಾನು ಸುಮ್ಮನೆ ಹೇಳ್ತಾ ಇದ್ದೆ ಸ್ನೇಹಿತರ ಹತ್ರ, ನನಗೆ ಪಾಲಿಟಿಕ್ಸ್ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿದ್ರು ಕೂಡ ನಾನು MLA ಮಾಡ್ಬೇಕು ಅಂತ ಓದಾಡ್ತಿದ್ದೀರಲ್ಲ ಯಾಕ್ರೋ ಅಂದೆ. ಯಾಕಂದ್ರೆ ಯಾಕಂದ್ರೆ ಏನು ನಮ್ಮ ದೇಶಕ್ಕೆ ಬೇಕು ಅದನ್ನ ಹುಡುಕ್ತಾ ಇರ್ತಾರೆ. ದೇಶಕ್ಕೆ ಏನ್ ಬೇಕು ಈಗ? ದೇಶಕ್ಕೆ ಎಲ್ಲರೂ ಒಂದಾಗಿ ಬದುಕೋದು ಬೇಕು, ದೇಶಕ್ಕೆ ಸಹಬಾಳ್ವಿತ್ವ ಬೇಕು, ಧರ್ಮವನ್ನ ಮನೇಲಿ ಇಟ್ಕೊಂಡು ನಾವು ದೇಶದಲ್ಲಿ ಒಂದಾಗಿ ಬಾಳ್ಬೇಕು ಅನ್ನೋದು ಹೆಚ್ಚಿನ ಜನರ ಮನಸ್ಥಿತಿಯಲ್ಲಿದೆ. ಆದ್ರೆ ಸಮಸ್ಯೆ ಇದೆ ಸರ್, ಹಾ? ಎಷ್ಟು ಸಮಸ್ಯೆ ಇದೆ ಸರ್. ಹೌದು. ಗ್ಯಾಸ್ ಪ್ರಾಬ್ಲಮ್ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ, ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದೀವಿ. ಉದ್ಯೋಗ ಸಿಗದೆ ಯುವಕರು ಒದ್ದಾಡ್ತಾ ಇದ್ದಾರೆ. ರಾಜಕಾರಣಗಳು ಅವನ್ ಕಾಲ್ ಇವನ್ ಹೇಳಿ, ಇವನ್ ಕಾಲ್ ಇವನ್ ಹೇಳಿ, ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿ ಆಗ್ಬೇಕು, ಬರೀ ಅವ್ರವ್ರದೇ ಸ್ವಾರ್ಥ, ಅವ್ರವ್ರದೇ ಲೆಕ್ಕಾಚಾರ, ಅವ್ರವ್ರದೇ ಒಂಥರ ವಿಚಿತ್ರ ವಿಕಟಗಳು. ಇವೆಲ್ಲಗಳ ನಡುವೆ ನಾವು ತುಂಬಾ ಜವಾಬ್ದಾರಿಯಿಂದ ವರ್ತಿಸ್ಬೇಕಾಗ್ತದೆ. ಇವತ್ತು ನಾವು ನಾವು ಕೋಮುವಾದದ ವಿರುದ್ಧ ಇದ್ದೀವಿ. ಕೋಮುವಾದ ಬೇಕಾಗಿಲ್ಲ. ಈ ದೇಶ ಸಾರ್ವಭೌಮತ್ವದ ದೇಶ ಇದು. ಸಂವಿಧಾನ ಏನ್ ಹೇಳಿದೆ ಹಾಗೆ ದೇಶ ನಡಿಬೇಕು. ನೀವು ಒಂದು ಉದ್ದೇಶದಿಂದ ಕೋಮುವಾದವನ್ನ ಜೀವಂತವಾಗಿಟ್ಟು ನೀವು ಯಾವ ಗುರಿ ಕಡೆ ಹೋಗ್ತಾ ಇದ್ರೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇದೆ. ಒಂದು ಹಂತದಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಅಧಿಕಾರಕ್ಕೆ ಬಂದಾಗ, ಎಲ್ಲೋ ಒಂದ್ ಕಡೆ ನೀವು ಸರ್ವೈವ್ ಆಗ್ತೀರಿ ಅಂದಾಗ, ಮೂರನೇ ಹಂತದಲ್ಲಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಈ ಜನ. ಈ ದೇಶ ಒಂಥರ ಸೊಗಸು ಸರ್. ಭಾರತ ದೇಶ ಒಂದು ಪುಣ್ಯದ ನೆಲ ಇದು. ಈ ದೇಶದಲ್ಲಿ ನಿಮ್ಮ ಕೋಮುವಾದದ ಅಬ್ಬರ ಜಾಸ್ತಿ ಕೇಳಿಸ್ಬೋದು, ಆದ್ರೆ ಅದು ಸತ್ಯ ಅಲ್ಲ. ಇಲ್ಲಿ ಸಮಾಜವಾದದ ಬೇರೆ ಗಟ್ಟಿಯಾಗಿದೆ. ಆ ಕಾರಣಕ್ಕೆ ಆ ಷಡ್ಯಂತ್ರ, ಆ ಪಿತೂರಿ, ಆ ದಾಳಿಗಳು ಸೋತೋಯ್ತು. ಸತ್ಯ ಗೆದ್ದು ನಿಂತಿದೆ. ಮುಂದಿನ ದಿನಗಳಲ್ಲೂ ಕೂಡ ನಾನು ಕಾನೂನಾತ್ಮಕವಾಗಿ ಕೂಡ ಅನೇಕ ಆಲೋಚನೆಗಳನ್ನು ಮಾಡಿದ್ದೀನಿ, ನೋಡೋಣ. ಈಗ ನನ್ನದು ಮುಗಿಸೋಕ್ಕಿಂತ ಮುಂಚೆ ನನ್ನದೊಂದು ಪ್ರಶ್ನೆ. ಈ ಈ ಈ ಒಂದು ಈ ಒಂದು ವ್ಯಕ್ತಿಗಳು ಅಥವಾ ಈ ಒಂದು ಸಮುದಾಯ ಯಾವ್ಯಾವ ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ತೇಜೋವಧೆ ಮಾಡ್ತಾ ಬಂತು, ಆಗ ನಿಮ್ಮ ಮನೆಯವರೆಲ್ಲ ನಿಮ್ಗೆ ಯಾವ ರೀತಿ ಸಪೋರ್ಟ್ ಆಗಿ ನಿಂತರು ಅಂತ? ಸರ್, ನನಗೆ ದೊಡ್ಡ ನೈತಿಕ ಶಕ್ತಿನೇ ನನ್ನ ಮನೆ. ಅವರು ನೀ ಸರಿಯಾಗಿದೆಯಾ, ಸರಿ ದಾರಿಯಲ್ಲಿದೆಯಾ ಅಂತ ಹೇಳ್ತಾರೆ. ಆದ್ರೆ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ, ಹುಟ್ಟು ಅವರ ಕೊಡುಗೆ, ಬೆಳವಣಿಗೆ ಬೆಳೆಸಿದ್ದು, ಶಿಕ್ಷಣ ಕೊಟ್ಟಿದ್ದು ಅವರ ಕೊಡುಗೆ, ಬದುಕು ಕಟ್ಕೊಂಡಿದ್ದು ಮಾತ್ರ ನಾನು ಇಲ್ಲಿ ಬಂದ ಮೇಲೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು ನಾನು. ಇಲ್ಲಿ ನಾನು ಹೋರಾಟ ಮಾಡ್ತೀನೋ, ಚೀರಾಟ ಮಾಡ್ತೀನೋ, ಅಥವಾ ಒಳ್ಳೆ ಕೆಲಸ ಮಾಡ್ತೀನೋ, ಕೆಟ್ಟ ಕೆಲಸ ಮಾಡ್ತೀನೋ, ಎಲ್ಲ ನಂದದು, ನನ್ನ ಕುಟುಂಬದಲ್ಲ. ಯಾವಾಗ ಇವರು ನನ್ನನ್ನ ದಾಟಿ ನನ್ನ ಕುಟುಂಬದವರೆಗೆ ಕೈ ಹಾಕ್ತಾರೋ, ನನ್ನ ಕುಟುಂಬದ ಮಾಹಿತಿ ಕೈ ಹಾಕಿ ಅವರ ತೇಜೋವಧೆ ಮಾಡೋದಕ್ಕೆ ಶುರು ಮಾಡ್ತಾರೋ, ಆಗ ನಾನು ಸುಮ್ಮನೆ ಇರಲಿಲ್ಲ. ಯಾಕಂದ್ರೆ ಅವರು ನನಗೆ ನೈತಿಕ ಸ್ಥೈರ್ಯವನ್ನು ತುಂಬೋದು, ಆದ್ರೆ ನನ್ನ ಕಾರಣಕ್ಕೆ ಆ ನಿರುಪದ್ರವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನನಗೆ ನೀವು ಎಷ್ಟು ಕಾಲು ಹೊಡೆಸ್ಕೊಳ್ತೀನಿ. ನನಗೆ ರವಿ ಬೆಳಗೆರೆ ಒಂದ್ಸಲ ಬಹಳ ಅದ್ಭುತವಾದ ಮಾತು ಹೇಳಿದ್ರು. ಹೇಗ್ ಕಟ್ಟಿದ್ದು ಸರ್ ಇಷ್ಟು ದೊಡ್ಡ ಸಾಮ್ರಾಜ್ಯ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿನ್ನ ಆಫೀಸ್ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲೊಂದಿಷ್ಟು ರೋಡಿಗೆ ಶೋ ಆಗ್ಬಿಟ್ಟು ಒಂದಿಷ್ಟು ಗ್ಲಾಸ್ಗಳು, ಗ್ಲಾಸ್ ಬಿಲ್ಡಿಂಗ್ ಅಲ್ಲ ಸರ್, ಆ ಗ್ಲಾಸ್ ಕಾಣಿಸ್ತದೆ, ಅದ್ ನೋಡಿದ್ಯಾ ಅಂತ. ನೋಡಿದೆ. ಆ ಗ್ಲಾಸ್ ಎಷ್ಟು ಕಲ್ಬಿದ್ವು ಗೊತ್ತಾ? ಸುಮಾರು ಅದು ರಿಪೇರಿ ಮಾಡ್ಸಕ್ 10 ಲಕ್ಷ ಖರ್ಚು ಮಾಡಿದ್ದೀನಿ, 200 ಕೋಟಿ ಸಂಪಾದನೆ ಮಾಡಿದ್ದೀನಿ. ಅದು ಎಷ್ಟು ನೋಡಿ ಸರ್, ಅದು ಮಾತು ಹೆಂಗಿದೆ. ನೀವು ನನಗೆ ಎಷ್ಟು ಕಲ್ಲು ಹೊಡಿತೀರೋ ನಾನು ಅಷ್ಟು ಮೇಲೆ ಹೋಗ್ತೀನಿ. ನೀವು ನನ್ನ ಎಷ್ಟು ಟ್ರೋಲ್ ಮಾಡ್ತೀರೋ ನಾನು ಅಷ್ಟು ಬೆಳಿತೀನಿ. ನೀವು ನನ್ನನ್ನು ಎಷ್ಟು ಹೇಟ್ ಮಾಡ್ತೀರೋ ನನ್ನ ಅಷ್ಟೇ ಜನ ಪ್ರೀತಿ ಮಾಡಿರ್ತಾರೆ. ಯಾಕೆ ಅಂದ್ರೆ ನಾನು ಹ್ಯೂಮಾನಿಟಿ ಬಿಟ್ಟು ಇಲ್ಲಿ ಕುತ್ಕೊಂಡು ಯಾವ್ದೋ ಫಿಲಾಸಫಿ ಮಾತಾಡ್ತಾ ಇಲ್ಲ. ಈ ವಿಡಿಯೋವನ್ನ, ಈ ಚಾನಲ್ ಅನ್ನ ನೋಡೋರು ಈ ಮಾತನ್ನ ಕೇಳಿಸ್ಕೊಂಡು ಕೂಡಲೇ ಇಮಿಡಿಯೇಟ್ ಆಗಿ ನನ್ನ ಚಾನಲ್ ಕೊಡೋರು. ಅಲ್ಲಿ ಏನಾದ್ರೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ಶಬ್ದ ಯಾವುದೇ ಒಂದು ಸಮುದಾಯದ ವಿರುದ್ಧ ಇದ್ರೆ, ಯಾವುದೇ ಒಂದು ಜಾತಿಯ ವಿರುದ್ಧ ಇದ್ರೆ, ನೀವು ಹೇಳ್ದಂಗೆ ಕೇಳ್ತೀನಿ. ಜೊತೆಗೆ ನೀವು ಕಂಪ್ಲೇಂಟ್ ಕೊಡೋ ನೆಸೆಸಿಟಿನೇ ಇಲ್ಲ. ನಾನೇ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟು ಜೈಲಿಗೆ ಹೋಗ್ತೀನಿ. ಅಷ್ಟು ಧೈರ್ಯ ಮತ್ತು ಅಷ್ಟು ಸತ್ಯ, ಎಲ್ಲ ತೆರೆದ ಪುಸ್ತಕ ಸರ್, ಓಪನ್ ಪುಸ್ತಕ. ನಾನು ಎಲ್ಲೂ ಕೂಡ ನನ್ನನ್ನ ಇಲ್ಲಿವರೆಗೂ ನೀವು ರಾಜಚಿಂತನ್ ಅಂತಾನೆ ನೋಡಿದಿರಿ. ರಾಜಚಿಂತನ ಭಟ್ಟ, ರಾಜಚಿಂತನ್ ಶೆಟ್ಟಿ, ರಾಜಚಿಂತನ್ ಗೌಡ, ರಾಜಚಿಂತನ್ ಪೂಜಾರಿ, ಏನಾದ್ರೂ ನಿಮ್ಗೆ ಇವತ್ತಾದ್ರು ನಾನು ಹೇಳಿದ್ದೀನ?
ಎಲ್- ಹೌದು. ಇವ್ ನೋಡೊಬ್ಬ ಮುಸಲ್ಮಾನ ಆಗಿ ಹಿಂದುವಿನ ಜಾತಿ ಹೆಸರು ಇಟ್ಕೊಂಡಿದ್ರೆ ನಿಮ್ಗೆ ತಪ್ಪಾಗಿರೋದು ಅದು. ನೂರಕ್ಕೆ ನೂರು ತಪ್ಪು. ಚಿಂತನ್ ಜಾಗದಲ್ಲಿ ಚಿಂತನ್ ಶೆಟ್ಟಿ, ಚಿಂತನ್ ಪೂಜಾರಿ ಗೀಜಾರಿ ಆಗಿದೆ, ಅದು ಕೂಡ ನಿಮಗೆ ಕಾನೂನಾತ್ಮಕ ಬೇರೆ ಕಥೆಗಳಿದಾವೆ. ಫೈಟ್ ಮಾಡ್ತಾ ಹೋದ್ರೆ ಅಲ್ಲೂ ಕೂಡ ನಿಮಗೆ ಲಾಭ ಆಗುವ ಅಂಶಗಳಿದಾವೆ. ಬಟ್ ಇಲ್ಲ, ನನಗೆ ಈ ಜಾತಿ ಧರ್ಮದ ಹಂಗೆ ಬೇಡ ಅಂದ್ಮೇಲೆ ಹೌದು. ಯಾವ್ದೋ ಜಾತಿದ ಲೇಬಲ್ ನಾನೇ ಯಾಕೆ ಅನ್ಸ್ಕೊಂಡು ಹೋಗ್ಲಿ, ಅಷ್ಟೇ ಸರ್. ಸಾಕಷ್ಟು ವಿಚಾರವನ್ನ ಮಾತಾಡ್ಕೊಂತ ಹೋದ್ರಿ. ನಾನು ಕೇಳೋದು ಕೊನೆಯದಾಗಿ ಮುಗಿಸೋಕ್ಕಿಂತ ಒಂದು ನಿಮಿಷ ಮುಂಚೆ, ಈಗ ಯಾರು ನಿಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರು ನೇರವಾಗಿ ಅವರೇ ಇದ್ದಾರಾ, ಅವ್ರ ಹಿಂದೆ ಬೇರೆ ದೊಡ್ಡ ಸಮುದಾಯ ಇದೆಯಾ ಅಂತ ಅನಿಸ್ತಾ ಇದೆ? ಇದೆ, ದೊಡ್ಡದೇನೇ ಇಲ್ಲ ಸರ್. ಯಾವುದೇ ಧರ್ಮ, ಯಾವುದೇ ಸಮುದಾಯಗಳು ಹಿಂದೆ ಇಲ್ಲ. ಎಲ್ಲ ಸಹಿಷ್ಣುವಾದಂಥ ಧರ್ಮಗಳು. ಇವ್ರದ್ದೊಂದು ತಂಡ, ಹೊಟ್ಟೆಪಾಡಿನ ತಂಡ. ಒಂದಿಷ್ಟು ದುಡ್ಡು, ಹಣ ಗಿಣದೆಲ್ಲ ಸೌಕರ್ಯಗಳು ಸಿಗ್ತವೆ. ಇವ್ರಿಗೆ ಕೆಲಸ ಏನಂದ್ರೆ, ಇವ್ರಿಗೆ ಪ್ರತಿ ತಿಂಗಳು ಒಂದಿಷ್ಟು ಆದಾಯಗಳು ಬರಬೇಕು ಅಂದ್ರೆ ಅವ್ರು ಇಂಥ ಕೆಲಸವನ್ನ ಮಾಡಲೇಬೇಕು. ಒಂದಿಷ್ಟು ಧ್ವನಿಯನ್ನು ಹತ್ತಿಕ್ಬೇಕು. ಇವನು ತುಂಬಾ ಅಪಾಯಕಾರಿಗೆ ಬೆಳಿತಾನೆ. ಮೊನ್ನೆ ದಾವಣಗೆರೆ ಬೇರೆ ಮಾಡಿರೋ ಸ್ಪೀಚು ಬೇರೆ ತರನೇ ಹೊರಟೋಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಬಾಯಿ ಮುಚ್ಚಿಸ್ಬೇಕು, ಹೇಗಾದ್ರೂ ಮಾಡಿ ಇವನನ್ನ ಕುಗ್ಗಿಸ್ಬೇಕು, ಏನಾದ್ರೂ ಮಾಡಿ ಇವನಿಗೆ ಹಾಕ್ಸ್ಬೇಕು. ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ ಮತ್ತು ಮಾಡ್ತಾರೆ. ಮುಗಿದ ಅಧ್ಯಾಯ ಅಲ್ಲ ಇದು. ಇದೊಂಥರ ನಿರಂತರ ಹೋರಾಟ. ನಾನು ಎಲ್ಲಾ ಬಿಟ್ಟು ಮನೆಗೆ ಹೋಗ್ಬೇಕು, ಇಲ್ಲ ನನ್ನ ಮೇಲೆ ಇವ್ರು ಕಣ್ಣಿಟ್ಟೇ ಇಡ್ತಾರೆ, ಏನಾದ್ರೂ ಒಂದು ಕೆಟ್ಟ ಪ್ರಯತ್ನ ಮಾಡೇ ಮಾಡ್ತಾರೆ. ಬಟ್ ನಾನೊಬ್ಬ ತೆರೆದ ಪುಸ್ತಕ, ಹಾಗಾಗಿ ನಾನು ತುಂಬಾ ಕಾನ್ಫಿಡೆನ್ಸ್ ಆಗಿ ಇದ್ದೀನಿ. ಯಾವಾಗಿಂದ ನೀವು ಪತ್ರಿಕೋದ್ಯಮಕ್ಕೆ ಬಂದ್ರಿ? ಪತ್ರಿಕೋದ್ಯಮಕ್ಕೆ ಬಂದು 2004-5 ನಾನು ಹಾಯ್ ಬೆಂಗಳೂರು. ನಾನು ಊರು ಬಿಟ್ಟು ಬಂದ ಹುಡುಗ, ಈ ಸಣ್ಣ ಪುಟ್ಟ ಯಾವ್ದಾವ್ದೋ ಕೆಲಸಗಳನ್ನ ಮಾಡ್ಕೊಂಡಿದ್ದೆ ನಾನು. ನನಗೆ ರವಿ ಬೆಳಗರ ಅಭಿಮಾನಿ ಆಗಿದ್ದೆ. ಅವರ ಪತ್ರಿಕೆಯನ್ನೆಲ್ಲ ಓದ್ಕೊಂಡು ಈ ಊರಲ್ಲಿ, ಹಳ್ಳಿಗಳಲ್ಲಿ, ಅಂಗಡಿ ಕಟ್ಟೆಗಳಲ್ಲಿ ಕೂತ್ಕೊಂಡು ಓದ್ಕೊಂಡು ಬಂದವನು ನಾನು. ಅವರಿಗೆ ನೆಲಮಂಗಲದಲ್ಲಿ ಯಾವ್ದೋ ಒಂದು ಕೆಲಸ ಮಾಡಕ್ ಬಂದಿದ್ದೆ. ಆ ಟೈಮಲ್ಲಿ ಒಂದು ಪೋಸ್ಟ್ ಕಾರ್ಡಲ್ಲಿ ಒಂದು ಪತ್ರ ಬರೀತೀನಿ, ನನಗೆ ನಿಮ್ ಜೊತೆ ಕೆಲಸ ಮಾಡ್ಬೇಕಂತ ಆಸೆ ಇದೆ ಅಂತೇಳಿ. ಅದಾಗ ಒಂದು ವಾರಕ್ಕೆ ಅವರು ಪೋಸ್ಟ್ ಕಾರ್ಡಲ್ಲಿ ಒಂದು ರಿಪ್ಲೈ ಕೊಡ್ತಾರೆ. ನೆಲಮಂಗಲದಲ್ಲಿ ಸೊಂಡೆಕೊಪ್ಪ ಬೈಪಾಸ್ ಅಂತಿದೆ, ಅಲ್ಲೊಂದು ಮನೆ. ನಾವೊಂದು 8-10 ಹುಡುಗರು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಕ್ ಇರ್ತೀವಿ. ಆಮೇಲೆ ಅವರು ನನಗೆ ಪತ್ರ ಪ್ಲೀಸ್ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಹಾಯ್ ಬೆಂಗಳೂರು ಆಫೀಸ್ ಅಂತ ಹೇಳ್ತಾರೆ. 2005 ಈ ಟೈಮಲ್ಲಿ ಅವತ್ತು ಅಲ್ಲಿ ಹೋದೆ ಸರ್. ಇವತ್ತು ಇಲ್ಲಿ ಕೂತಿದ್ದೆ. ಖಂಡಿತ. ಯಾಕಂದ್ರೆ ನಿಮ್ಮ ಸ್ವತಂತ್ರ ಪತ್ರಿಕೋದ್ಯಮ ಬಹಳ ಬಹಳ ನಮ್ಮ ದೇಶಕ್ಕೆ ಅಗತ್ಯ ಇದೆ. ಇನ್ನು ನಮ್ಮ ದೇಶವನ್ನ ಕಾಪಾಡೋದು ಈ ಸ್ವತಂತ್ರ ಪತ್ರಿಕೋದ್ಯಮ ಅಂತ ಹೇಳ್ತಾ, ಮೈನ್ ಸ್ಟ್ರೀಮ್ ಮಾಧ್ಯಮಕ್ಕಿಂತ ಈ ಸ್ವತಂತ್ರ ಪತ್ರಿಕೋದ್ಯಮವೇ ನಮ್ಮ ದೇಶವನ್ನು ರಕ್ಷಿಸಬಲ್ಲದು ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮೊಂದಿಗೆ ಮಾತಾಡಿ ಸಹ ತುಂಬ ಖುಷಿ ಆಯಿತು. ನಿಮ್ಮ ಚಿಂತನೆ, ನಿಮ್ಮ ಒಂದು ದೊಡ್ಡ ಥರದ ಒಂದು ನಿಮ್ಮ ಮನಸ್ಥಿತಿ, ಇದು ನಮ್ಮ ದೇಶಕ್ಕೆ ಬೇಕು. ನಿಮ್ಮಂಥ ಯುವಕರು ಇನ್ನು ಮುಂದೆ ಬರಬೇಕು ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಿಗೋಣ. ನಿಮಗೆಲ್ಲ ಒಳ್ಳೇದಾಗಲಿ. ಮಾನವೀಯತೆಯಿಂದ ಆಲೋಚನೆ ಮಾಡುವಂಥ ಎಲ್ಲ ಮನಸ್ಸುಗಳಿಗೆ ನಾನು ಶುಭ ಹಾರೈಸ್ತಾ ನಾನು ಹೋಗಿ ಬರ್ತೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು.